ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ದೀಪಿಕಾ. ಇದೇ ಗಣರಾಜ್ಯೋತ್ಸವಕ್ಕೆ ಉಪಾಧ್ಯಕ್ಷನ ಎಂಟ್ರಿ ಬೆಳ್ಳಿ ತೆರೆಯಲ್ಲಿ ಆಗ್ಲಿಕ್ಕಿದೆ. ಸದ್ಯಕ್ಕೆ ಚಿತ್ರತಂಡ ನಮ್ಮ ಜೊತೆಗಿದೆ. ಮೊದಲಿಗೆ ಚಿತ್ರದ ನಾಯಕ ಚಿಕ್ಕಣ್ಣ ನಮ್ಮ ಜೊತೆಗಿದ್ದಾರೆ. ಹಾಯ್ ಚಿಕ್ಕಣ್ಣ, ವೆಲ್ಕಮ್ ಟು ದಿ ಶೋ. ನಮಸ್ಕಾರ, ಥ್ಯಾಂಕ್ ಯು. ಚಿತ್ರದ ನಾಯಕಿ ಮಲೈಕಾ ಅವರು ಕೂಡ ನಮ್ಮ ಜೊತೆಗಿದ್ದಾರೆ. ಹಾಯ್ ಮಲೈಕಾ. ಹಾಯ್, ಥ್ಯಾಂಕ್ ಯು ಸೋ ಮಚ್. ಇನ್ನು ಚಿತ್ರದಲ್ಲಿ ಕಾಮಿಡಿ ಪಾತ್ರದ ಮೂಲಕ ಮತ್ತೆ ರಂಜಿಸಕ್ಕೆ ಧರ್ಮಣ್ಣ ಕೂಡ ಜೊತೆಯಾಗಿದ್ದಾರೆ. ಹಾಯ್ ಧರ್ಮಣ್ಣ, ವೆಲ್ಕಮ್ ಟು ದಿ ಶೋ. ನಮಸ್ಕಾರ, ಥ್ಯಾಂಕ್ ಯು. ಇಬ್ರು ಕಾಮಿಡಿ ಆಕ್ಟರ್ಗಳ ಜೊತೆ ನೀವ್ ಹೆಂಗಿದ್ರಿ ಅಂತ? ಚೆನ್ನಾಗಿದ್ದೆ, ಆರಾಮಾಗಿದ್ದೀನಿ, ಮಜಾ ಮಾಡ್ಕೊಂಡು. ಆ ಕಡೆಯಿಂದಲೂ ಕಾಮಿಡಿ ಪಂಚ್, ಈ ಕಡೆಯಿಂದಲೂ ಕಾಮಿಡಿ ಪಂಚ್ ಇರುತ್ತೆ. ಹೌದು. ಹೆಂಗ್ ಸಹಿಸಿದ್ರಿ? ಕಾಮಿಡಿ ಪಂಚ್ ಅಲ್ಲ, ಫುಲ್ ಕಾಲ್ ಎಳಿತಾರೆ. ಏನ್ ಮಾಡಿದ್ರು? ಒಂದು ಮೆಮೊರಿ ಶೇರ್ ಮಾಡ್ಬೋದಾ? ಕರಿ ಕಾಲ್ ಎಳೆಯೋದೇ ಕೆಲಸ. ಅವ್ರು ಫಸ್ಟ್ ಬಂದಾಗ ನಾನು ಮಾತಾಡ್ಸಿರ್ಲಿಲ್ಲ, ತುಂಬಾ ಇಂಟ್ರೋವರ್ಟ್ ಆಗಿದ್ದೆ. ಅದು ನಾನೇ ಹೇಳ್ಬಿಡ್ತೀನಿ ಫಸ್ಟ್ ಓಪನಿಂಗ್ ಅಲ್ಲೇ. ಸೊ ನಾನು ಮಾತಾಡ್ಸಿರ್ಲಿಲ್ಲ. ಸೀರಿಯಲ್ ಇಂದ ಬಂದವಳು, ಹೊಸ ಫಿಲ್ಮ್ ಬ್ಯಾಕ್ಗ್ರೌಂಡ್ ತುಂಬಾ ಹೊಸದಾಗಿತ್ತು. ಸೊ ನಾನು ಅವ್ರನ್ನ ಮಾತಾಡ್ಸಿರ್ಲಿಲ್ಲ. ಅದಾದ್ಮೇಲೆ ಸೆಕೆಂಡ್ ಸ್ಕೆಡ್ಯೂಲ್ ಅಲ್ಲಿ ತುಂಬಾ ಚೆನ್ನಾಗಿ ಮಾತಾಡ್ಸಿದ್ವಿ. ಅದಾದ್ಮೇಲೆ ಪ್ರಮೋಷನ್ ಟೈಮಲ್ಲಿ ಸಿಕ್ಕಾಪಟ್ಟೆ ಕಾಲ್ ಎಳ್ತಿದ್ದಾರೆ. ಶರಣ್ ಸರೇ ಹೇಳಿದ್ರು, ಅವ್ರನ್ನೇ ಬಿಟ್ಟಿಲ್ಲ, ಈಗ ನನ್ನ ಅಧ್ಯಕ್ಷ ಸ್ಥಾನಕ್ಕೆ ಕಣ್ಣು ಹಾಕಿದ್ಯಾ ಅನ್ನೋ ಮಟ್ಟಕ್ಕೆ ನೀವು ಆಕ್ಟ್ ಮಾಡಿದೀರಾ ಅಂತ ಪಕ್ಕಾ ಆಗಿದೆ. ಶರಣ್ ಸರ್ ಅದೊಂದು ಸೀನಲ್ಲಿ ಅವ್ರು ಅಂತಾರೆ, ಯಾಕೆ ನೀವಿನ್ಮೇಲೆ ಅಧ್ಯಕ್ಷರೇನು ಕರಿಬೇಡಿ ಅಂತ. ಬಟ್ ನನಗೆ ಅವಾಗಿಂದನೂ ಕಣ್ಣಿದೆ ಅಧ್ಯಕ್ಷ ಜಾಗದ ಮೇಲೆ, ಅಧ್ಯಕ್ಷ ಸಿನಿಮಾಯಿಂದನೂ. ಅಲ್ಲೂ ಕೇಳ್ತೀನಲ್ಲ, ಇಲ್ಲೂ ಕೊಡಲಿಲ್ಲ ಅವರು ಯಾವತ್ತಿದ್ರು. ಅದಕ್ಕೆ ನಾನೇ ಅಂದ್ಬಿಟ್ಟು, ಆಯ್ತು ಬಿಡಿ, ಯಾವತ್ತಿದ್ರು ನೀವು ಅಧ್ಯಕ್ಷರೇ, ನಾನು ಉಪಾಧ್ಯಕ್ಷರೇ ಅಂತ. ಬಟ್ ಆ ಕೋಂಬೋ ಹೆಂಗಿತ್ತು ಮತ್ತೆ ಮುಖಾಮುಖಿ ಆದಾಗ ಉಪಾಧ್ಯಕ್ಷದಲ್ಲಿ? ಅಧ್ಯಕ್ಷ ಸಿನಿಮಾ ಅಂತ ಅದರಲ್ಲಿ ಶರಣ್ ಸರ್ ಹೀರೋ, ನಾನೊಂದು ಅವ್ರ ಜೊತೆ ಒಂದು ಫ್ರೆಂಡ್ ಕ್ಯಾರೆಕ್ಟರ್ ಮಾಡಿದ್ದೆ. ಬಟ್ ನೆಕ್ಸ್ಟು ಅದ್ರ ಸೀಕ್ವೆಲ್ಗೆ ಉಪಾಧ್ಯಕ್ಷ ಅಂತ ನಾನು ಹೀರೋ ಆಗಿ ಒಂದು ಸಿನಿಮಾ ಮಾಡೋ ಲೆವೆಲ್ಗೆ ಆ ಅಧ್ಯಕ್ಷ ಸಕ್ಸಸ್ ಆಯಿತು. ಅದು ತುಂಬ ಖುಷಿ ಇದೆ, 100%. ಧರ್ಮಣ್ಣ, ನಿಮ್ಮ ಕಾಮಿಡಿ ಜಲಕ್ ಹೆಂಗಿರ್ತಾರೆ? ನೀವು ಅವರು ಕಾಮಿಡಿಯನ್ನೇ, ನೀವು ಕಾಮಿಡಿ. ಇಲ್ಲಿ ಚೀತು ಸಂಘ ಏನಿತ್ತು, ಅಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರು, ಅಲ್ಲಿ ಸದಸ್ಯರಿರಲಿಲ್ಲ. ಇಲ್ಲಿ ಸದಸ್ಯರು ಎಂಟಿ ಆಗಿದೆ. ಆ ಸದಸ್ಯರಲ್ಲಿ ನಾನು ಒಬ್ಬ. ಸದಸ್ಯರು ಎಲ್ಲರೂ ಇದ್ರು ಅಧ್ಯಕ್ಷದಲ್ಲೂ, ಬರೀ ಸುಮ್ಮನೆ ಟೀ ಕೊಡಕ್ಕೆ, ಕಾಫಿ ಕೊಡಕ್ಕೆ ಹಂಗಿಟ್ಕೊಂಡ್ಬಿಟ್ಟಿದ್ವಿ. ಈಗ ಇಲ್ಲಿ ಅಧ್ಯಕ್ಷರನ್ನ ಗೌರವ ಸ್ಥಾನದಲ್ಲಿ ಇಟ್ಬಿಟ್ಟಿದ್ವಿ, ಗೌರವಾಧ್ಯಕ್ಷರು ಅವರು. ಸೊ ಉಪಾಧ್ಯಕ್ಷರಿಂದ ಎಲ್ಲ ಆದದ್ರಿಂದ ಸದಸ್ಯರನ್ನೆಲ್ಲ ಸೇರಿಸ್ಕೊಂಡು ಬನ್ನಿ ಎಲ್ಲ ಒಟ್ಟಾಗಿ ಚೀತು ಸಂಘನ ದುಡಿಯೋಣ, ಗೆಜ್ಜೆಪುರನ ಉದ್ಧಾರ ಮಾಡೋಣ, ಗೆಜ್ಜೆಪುರದ ಗೆಜ್ಜೆಗಳಿಗೆಲ್ಲ ಚಂದ ನೋಡ್ಕೊಳ್ಳೋಣ ಅಂತ ಹೋರಾಟ ಮಾಡ್ತಾ ಇದ್ದೀವಿ. ಇಲ್ಲೂ ಫುಲ್ ಟಕಾಫರ್ ಇರುತ್ತೆ ನಮಗೆ. ಶಿವರುದ್ರೇಗೌಡವರಿಗೆ ನಮ್ಮ ಸಂಘಕ್ಕೆ ಕೊಟ್ಟು ಯಾರು ಕಂಡ್ರು ಬೇಗ ಆಗಲ್ಲ. ಯಾಕೆಂದ್ರೆ ನಾವು ಹಂಗೆ ಇರೋದಲ್ವಾ, ನಮ್ಮ ಸಂಘದಲ್ಲಿ ನಾವು ಆಗ್ತೀವಿ, ಬೇರೆ ನಮ್ಮ ಕಂಡು ಆಗಲ್ಲ. ಹೊಡಿ ಬಡಿ ಇದೆಯಾ? ಆ ಥರ ಇದರಲ್ಲಿದೆ, ಸಿಚುವೇಶನ್ ಅಲ್ಲಿದೆ. ಎಷ್ಟು 28 ಫೈಟ್ಗಳಿದೆ ನಮ್ದು. ಯಾವ ತರ ಫೈಟ್? ಎಲ್ಲ ಬಂದ್ ನನಗೆ ಹೊಡಿತಾರೆ. ನೀ ಹೊಡಿಯೋ ಸೀನ್ ಇಲ್ವಾ? ಆಗ ನಿಮಗೆಲ್ಲ ಹೊಡಿತಾರೆ, ನೀವು ತಿರುಗಿ ಹೊಡಿಯೋಂಥ ಸೀನ್ ಏನಾದ್ರೂ ಇದೆಯಾ? ಇಲ್ಲ, ನಾನು ಹೊಡಿಯೋಕ್ಕೆ ಒಳಗೆ ಒಬ್ಬ ಇದ್ನಲ್ಲ, ಕಮಾನ್ ಅಂತ ನಿಂತಿದ್ದೆ. ಪ್ರೊಡ್ಯೂಸರು ಡೈರೆಕ್ಟ್ರು ಯಾಕಮ್ಮ ಇರು ಅಂದರು. ಆಯ್ತು ಬೇಡ ಬಿಡಿ ಅಂತ ಸುಮ್ಮನೆ ಆಗ್ಬಿಟ್ಟೆ. ಆದರೂ ಯಾಕೆ ಹೊಡೆಯೋದಿಲ್ಲ? ಟ್ರೈಲರಲ್ಲಿ ಲಾಸ್ಟ್ ಶಾಟ್ ನೋಡಿಲ್ವಾ? KGF ಟ್ರೈಲಲ್ಲಿ ಒಂದು ಇತ್ತಗಂದು ಬರಲ್ವಾ ಸುತ್ತಿಗೆ? ರಿವೀಲ್ ಮಾಡಬಾರ್ದು. ಅಂದ್ರೆ ಚಿಕ್ಕಣ್ಣನ ಅಸಲಿ ಫೈಟ್ ನಾವು ಬೆಳ್ಳಿತೆರೆಯಲ್ಲೇ ನೋಡ್ತೀವಿ. 26ಕ್ಕೆ. ಮಲೈಕಾ, ಗೌಡ್ರ ಮನೆ ಮಗಳು, ಯಾಕೆ ಓಡೋದ್ರಿ ಉಪಾಧ್ಯಕ್ಷರ ಜೊತೆ? ಉಪಾಧ್ಯಕ್ಷ ಅಂದ್ರೆ ತುಂಬಾ ಇಷ್ಟ, ಅದಕ್ಕೆ ಓಡೋದೆ. ಹೆಂಗ್ ಇಷ್ಟ ಆಯ್ತು? ಅಂದ್ರೆ ಅವರಲ್ಲಿ ನಾನು ಎಲ್ಲ ಹೀರೋಸ್ನು ನೋಡ್ಬಿಟ್ಟೆ. ನನಗೆಲ್ಲ ಹೀರೋಸು ಇಷ್ಟ. ಸೊ ಅದಕ್ಕೆ ಉಪಾಧ್ಯಕ್ಷರಲ್ಲಿ ಎಲ್ಲ ಹೀರೋಸ್ನ ನೋಡ್ಬಿಟ್ಟು, ಓಕೆ ಇವರೇ ನನಗೆ ಸರಿಯಾದ ಪೇರ್ ಅಂತ ಓಡೋಗ್ಬಿಟ್ಟೆ. ಈ ಲುಕ್ಕೇ ಹೆಂಗೆ ಇಷ್ಟ ಆಯ್ತು? ಪಂಚೆ ಲುಕ್ ಯಾವ ತರ ಫೀಲ್ ಕೊಡ್ತು? ಪಂಚೆ ನಮ್ದು ಹಳೆಯದಲ್ವಾ, ಅವಾಗಿಂದನೂ. ನಿಮ್ಗೆ ಏನೇ ಆಗಲಿ, ಒಂದು ಏನೇ ನೀವು ಪ್ಯಾಂಟ್ ಶರ್ಟ್ ಏನೇ ಹಾಕ್ರಿ, ಒಂದು ಬಿಳಿ ಪಂಚೆ, ಒಂದು ಬಿಳಿ ಶರ್ಟ್ ಹಾಕಿದ್ರೆ ಆ ಗೆಟಪ್ಪೇ ಬೇರೆ, ಒಂದು ಆ ನೋಡೋ ಕಳೆನೇ ಬೇರೆ ಆಗುತ್ತೆ. ಆಮೇಲೆ ನೋಡೋರು ಗೌರವನೂ ಜಾಸ್ತಿ ಆಗುತ್ತೆ ಪಂಚೆ ಉಟ್ಕೊಂಡು ಓಡಾಡಿದ್ರೆ. ಶೂಟಿಂಗ್ ಅಲ್ಲಿ ಹೆಂಗಿತ್ತು? ಇದೆಲ್ಲ ಫೋಟೋ ಶೂಟ್ಗೆ ಬಿಲ್ಡಪ್ ಕೊಟ್ಟವ್ರೆ. ರಿಯಲ್ ಆಗಿದೆ. ಒಂದು ಸೀನ್ ಏನೋ ಇಂಟ್ರೊಡಕ್ಷನ್ ಅಲ್ಲಿ ಇದೆ ಅಷ್ಟೇ. ಅದು ಬಿಟ್ರೆ ಇನ್ನು ಕೊಟ್ಟಿರೋವೆಲ್ಲ ಹರಿದೋಗಿರೋವು, ಕೊಳೆ ಆಗಿರೋವು. ಟೀ ಶರ್ಟ್ ಕೊಟ್ರೆ ಇಲ್ಲೆಲ್ಲ ಹರಿದೋಗಿರೋದು. ನನಗೆ ಫಸ್ಟ್ ಡೇ ನಾನು ಜೋಶಲ್ಲೇ ಹೋದೆ, ಇವತ್ತು ಯಾವ ಥರದ ಸೀನ್ ಮಾಡ್ತಿರ್ತಾರೆ, ಹೀರೋಯಿನ್ ಬೇರೆ ಬರ್ತಾವ್ರೆ ಅಂದ್ಬಿಟ್ರು. ಕಮಾನ್ ಗುರು ಅಂತ ಫುಲ್ ಜೋಶು. ಬೆಳ್ಳುಳ್ಳಿ ಹೀರೋಯಿನು ಹಂಗೆ ಹಿಂಗೆ ಅಂದ್ಕೊಂಡು ನಾನು ಹೋದರೆ ನಮ್ಮ ಕಾಸ್ಟ್ಯೂಮ್ ತಗೊಂಬಂದ್ರು. ನಾನು ಯಾವುದೋ ಇಲ್ಲ ಕಣ, ಬೇರೆ ಇರ್ಬೇಕು, ತಗೊಂಡೋಗ್ರು, ಇನ್ನೊಂದ್ಸಲ ಕೇಳ್ಕೊಂಬರೋಗ್ರಿ ಅಂತ. ಅವರು ಇಲ್ಲ ಇದೆ ಅಂದರು. ಹೋಗ್ರಪ್ಪ ಕೇಳ್ರಿ ಅಂತ. ಆಮೇಲೆ ಅಸಿಸ್ಟೆಂಟ್ ಡೈರೆಕ್ಟ್ರ್ ಬಂದರು, ಯಾವುದೋ ಕಾಸ್ಟ್ಯೂಮ್ ಮಗ ಇದೆ ಅಂದರು. ಇಲ್ಲ. ಆಮೇಲೆ ತಿರ್ಗಾ ಡೈರೆಕ್ಟ್ರ್ ಕದ್ಲಿ, ಕಾಸ್ಟ್ಯೂಮ್ ಯಾವುದೋ ಅಂದ. ಇದೆ ಅಂದರು. 3-4 ಸಲ ಕನ್ಫರ್ಮ್ ಮಾಡ್ಕೊಂಡೆ ಅದನ್ನ. ಯಾಕೆಂದರೆ ಫಸ್ಟ್ ಡೇ ಹೀರೋಯಿನ್ ಜೊತೆ ಕಾಂಬಿನೇಷನು ಅದು ಯಾವುದೋ ಹಳೇ ಪಂಚಗುರು, ಎಲ್ಲ ಹರಿದೋಗೈತೆ ಟೀ ಶರ್ಟು. ಅದನ್ನು ಕೊಟ್ಬಿಟ್ಟು ಒಂದು ಟವಲ್ ಬೇರೆ ಹಿಂಗೆ ಕಟ್ಬಿಟ್ಟು ಹಿಂಗೆ ಹೋಗಿ ನಿಂತ್ಕೊಂಡೆ.
ಇವ್ರ ಅಮ್ಮ ಗಾಬ್ರಿ ಬಿದ್ದೋದ್ರು. ಅಯ್ಯಯ್ಯೋ ನನ್ನ ಮಗಳು ಫಸ್ಟ್ ಪಿಕ್ಚರು ಯಾವನ ಜೊತೆ ಕರ್ಕೊಂಡ್ಬಂದ್ಬಿಟ್ಟು ಹೀರೋ ಹಂಗೆ ಮಾಡ್ತಿದ್ದೀವಪ್ಪ ಅಂತ ಇವರು ಗಾಬರಿ ಬಿದ್ದೋಗಿದ್ರು. ಅದಕ್ಕೆ ಮಾತಾಡ್ತಿರ್ಲಿಲ್ಲ. ಆ್ಯಕ್ಚುಲಿ ನಂಗೆ ಭಯ ಇರಲಿಲ್ಲ ಆ್ಯಕ್ಟ್ ಮಾಡುವಾಗ. ಸ್ಕ್ರಿಪ್ಟ್ ಸೀನ್ ಪೇಪರ್ ಬಂದಾಗ ಇಬ್ಬರು ಪಟ್ ಅಂತ ಒಂದು ಟೇಕ್ ಎಕ್ಸ್ಟ್ರಾ ಟೇಕ್ ಇಲ್ಲದೆ ಮಾಡ್ತಾಯಿದ್ವಿ. ಬಟ್ ನಾನು ಆನ್ ದ ಹೋಲ್ ಅವ್ರಿಗೆ ತುಂಬ ಕಡೆ ಹೇಳಿದ್ದೀನಿ ನಾನು ಈ ವಿಷಯನ. ನಾವು ಸುಮ್ಮನೆ ನಾನು ಇಂಡಸ್ಟ್ರಿಗೆ ಬರೋಕ್ಕಿಂತ ಮುಂಚೆ ಟಿ ವಿಯಲ್ಲಿ ಇವ್ರನ್ನೆಲ್ಲ ನೋಡಿದಾಗ, ಇವಾಗ ಕುತ್ಕೊಂಡು ನೋಡುವಾಗ ನಾನು ಇವ್ರ ಜೊತೆ ಥಿಯೇಟರ್, ಟಿ ವಿ, ಕಾಮಿಡಿ ಸೀನ್ಸ್ ಎಲ್ಲೆಲ್ಲಿ ಬರುತ್ತೆ ಅಲ್ಲಿ. ಸೊ ನೋಡುವಾಗ ಇವ್ರ ಜೊತೆ ನಾನು ಆ್ಯಕ್ಟ್ ಮಾಡ್ತಿದ್ದೀನಿ, ಇವ್ರ ಜೊತೆ ನಾನು ಮಾತಾಡ್ತೀನಿ, ಇವ್ರ ಜೊತೆ ಮಾಡಿದ್ದೀನಿ ಅಂತ ಹೇಳೋದು ಆ್ಯಕ್ಚುಲಿ ಒಂದು ಹೆಮ್ಮೆ ವಿಷಯ. ಸೊ ಈಗ ಇವ್ರ ಆ್ಯಕ್ಟಿಂಗನ್ನು ಎಷ್ಟು ಎಂಜಾಯ್ ಮಾಡ್ತೀರಾ ಅಂತ ನಾನು ಅವ್ರಿಗೆ ತುಂಬ ಸತಿ ಕೇಳಿದ್ದೀನಿ, ನೀವು 2-3 ಪೇಜ್ ಇರೋ ಡೈಲಾಗ್ಸ್ನ ಹೇಗೆ ತೊಗೋತೀರಾ, ಗ್ಲಿಸ್ರಿನ್ ಹಾಕ್ಕೊಳ್ಳಲ್ವಾ, ಹೇಗೆ ಎಮೋಷ್ನಲ್ ಸೀನ್ಸ್ ಇದ್ದರೆ ಹೇಗೆ ಮಾಡ್ತೀರಾ ಅಂತ. ಸೊ ಅವ್ರ ಜೊತೆ ಆ್ಯಕ್ಟ್ ಮಾಡೋದು ಆರಾಮಾಗಿ ಕಂಫರ್ಟಬಲ್ ಆಗಿ ಆ್ಯಕ್ಟಿಂಗ್ ಮಾಡಿದ್ವಿ ಅಂತ ಏನು ನನಗೇನು ಇವ್ರು ಇನ್ಕ್ಲೂಡಿಂಗ್ ಎಲ್ಲರೂ ಕೂಡ ನನ್ನ ತುಂಬ ಕಂಫರ್ಟಬಲ್ ಆಗಿ ನೋಡಿಕೊಂಡ್ರು. ಆ್ಯಕ್ಚುಲಿ ಇಡೀ ಪ್ರೊಡಕ್ಷನ್ ಹೌಸ್ ನನ್ನ ತುಂಬ ಚೆನ್ನಾಗಿ ನೋಡ್ಕೊಳ್ಳುತ್ತೆ. ಉಪಾಧ್ಯಕ್ಷನ ಯಾವ ಥರ ಸಹಿಸ್ಕೋತೀರಾ ನೀವು? ಒಳಗಡೆ ಚೆನ್ನಾಗಿರ್ತೀರಾ, ಬಟ್ ಯಾವ ಥರ ಸಹಿಸ್ಕೋತೀರಾ ಅಂತ? ಅಧ್ಯಕ್ಷರದ್ದು ಒಂದು ಫೋಟೋ ಇರುತ್ತೆ, ಬಂದರೆ ಅಲ್ಲಿ ಅಧ್ಯಕ್ಷರ ಫೋಟೋ ಇಲ್ಲ ಅಂತ ಕೇಳ್ತಾರೆ. ಅವರೇ ಆ್ಯಕ್ಚುಲಿ ಹೇಳಿರ್ತಾರೆ ತೆಗೆದಿಟ್ಬಿಡ್ರು ಅದನ್ನ ಅಂತ. ಅಣ್ಣ ನೀವು ಹೇಳಿದ್ರಲ್ಲ ತೆಗೆದಿಟ್ಬಿಡ್ರಿ ಅಂತ, ಎತ್ತಿಡ್ಲ ಅಂತಾರೆ. ಬೇಡ ಬಿಡು, ಪರವಾಗಿಲ್ಲ, ಅಲ್ಲೇ ಇರಲಿ, ಅದು ಒಳಗೆ ಇರಲಿ ಅಂತ ಹೇಳ್ತಾರೆ. ಅದಕ್ಕೆ ನಾವು ಅವರಿಗೆ ಸದರಮ್ಮೆ ಅಂತೇಳಿ ಒಂದು ಡೈಲಾಗ್ ಬರುತ್ತೆ. ಆ ಸಿಚುವೇಶನಲ್ಲಿ ಸೀನಲ್ಲಿ ತುಂಬ ಚೆನ್ನಾಗಿ ಬರ್ಕೊಟ್ಟು. ನಮ್ಮದು ಮೇಜರಾಗಿ ಏನು ಗೊತ್ತಾ, ಕೆಲವು ಸಿನಿಮಾಗಳು, ಕೆಲವು ಕತೆಗಳು ಒಂದೊಂದು ಥರದ್ದಿರುತ್ತೆ. ಕೆಲವು ಡೈಲಾಗ್ ಕಾಮಿಡಿ ಇರೋ ಸಿನಿಮಾಗಳಿರುತ್ತೆ. ನಮ್ಮದ್ರಲ್ಲಿ ಎವ್ರಿ ಡೈಲಾಗಿಗೂ ನಗು ಬರುತ್ತೆ, ಬಟ್ ನಮ್ಮ ಸಿಚುವೇಶನ್ ಕಾಮಿಡಿ. ನೀವು ಆ ಸಿಚುವೇಶನ್ಗೆ ಆ ಡೈಲಾಗ್ನ ಕೇಳಿದಾಗ ಈ ಸಖತ್ತಾಗಿದೆ ಅನಿಸುತ್ತೆ. ಬಟ್ ಸುಮ್ಮನೆ ಯಾವುದೋ ಒಂದು ಡೈಲಾಗ್ ಹೇಳ್ರಿ ಅಂದರೆ ಇದರಲ್ಲಿ ಏನಿದೆ, ಏನು ಮಜಾ ಇಲ್ಲ ಅಲ್ಲ ಅಂತ ಅನಿಸುತ್ತೆ. ಬಟ್ ಆ ಸಿಚುವೇಶನ್ಗೆ ನಿಮ್ಗೆ ಸಖತ್ ನಗು ಬರುತ್ತೆ. ಇದು ಸಿಚುವೇಶನ್ ಕಾಮಿಡಿ. ಇದು ಅದ್ರ ಹಿಂದಿನ ಸೀನು, ಅವು ಏನಂತಾರೆ ಸೀನ್ ಒಳಗಿರೋ ಒಂದು ಮಹತ್ವ, ಅಲ್ಲಿಗೆ ಹೋದಾಗ ನಿಮಗೆ ಬಿದ್ದು ನಗ್ತಿರ್ತಾರೆ, ಇನ್ನು ಹೇಳೋಕ್ಕಿಂತ ಮುಂಚೆನೇ ನಗ್ತಿರ್ತಾರೆ. ಆ ಥರ ಸಿಚುವೇಶನ್ಗಳು ಸ್ಕ್ರೀನ್ ಪ್ಲೇ ತುಂಬ ಚೆನ್ನಾಗಿ ವರ್ಕೌಟ್ ಆಗಿದೆ ಆ್ಯಕ್ಚುಲಿ. ಈಗ ಹೆಣ್ಮಕ್ಳ ಮಹತ್ವ ಹೇಳಕ್ ಕೊಟ್ಟಿದ್ರಲ್ಲ, ಸೊ ಹೆಣ್ಮಕ್ಳ ಸಪೋರ್ಟ್ ಹೆಂಗಿತ್ತು ಸಿನಿಮಾದಲ್ಲಿ? ಖಂಡಿತವಾಗ್ಲು. ಯಾಕೆಂದ್ರೆ ಹೆಣ್ಮಕ್ಳು ನಂಗೆ ಸಪೋರ್ಟ್ ಅಲ್ಲ, ನಾನು ಹೆಣ್ಮಕ್ಳಿಗೆ ಪರವಾಗಿ ನಿಂತ್ಕೊಳ್ಳೋದು. ಆದ್ರೆ ಅವ್ರು ಸಪೋರ್ಟ್ ಮಾಡ್ಬೇಕಲ್ಲ, ನೀವು ಅಷ್ಟು ಸಪೋರ್ಟ್ ಮಾಡಿದಾಗ. ಅವರು ಫುಲ್ ಎಲ್ಲ ಉಪಾಧ್ಯಕ್ಷ ಬೆಂಕಿ ಹೆಂಗೆ ನಮ್ಮ ಹಂಗೆ ಆ ಥರದ್ದೆಲ್ಲ ಸಪೋರ್ಟ್ ಇದೆ. ವಿಷಲ್ ಎಲ್ಲ ಹೊಡಿತಾರೆ. ಏನಂದರೆ ನಾವು ಗೆಜ್ಜೆಪುರದಲ್ಲಿ ಹೆಂಗೆಳೆಯರ ಮನಗೆದ್ದ ಉಪಾಧ್ಯಕ್ಷ. ಆ ಗ್ಯಾಪಲ್ಲಿ ಮಲೈಕಲ್ಲ ಹೀರೋಯಿನ್ ಹೆಂಗ್ ಪರಿಚಯ ಆದ್ರು? ಅಂಜಲಿ ಹೆಂಗ್ ಪರಿಚಯ ಆದ್ರು ಅನ್ನೋಕ್ಕೆ ನಾವು ಪಿಕ್ಚರೇ ನೋಡಬೇಕು. ನೀವು ಹೆಂಗ್ ಪರಿಚಯ ಆದ್ರು, ಅದಾದ್ಮೇಲೆ ಏನಾಯ್ತು, ಅವ್ರು ಹೆಂಗಂದ್ರು, ಇವ್ರು ಹೆಂಗಂದ್ರು ಅಂತ ನೀವು ಒಂದೊಂದೇ ಕೇಳ್ಕೊಂಬನ್ನಿ. ನಾವು ಫ್ಲೋನಲ್ಲಿ ಹೇಳ್ಕೊಂಬಂದು ಅಂತಾಗಿ ಇನ್ಯಾಕೆ ಪಿಕ್ಚರ್ ನೋಡೋಕೆ ಬಿಡುಗರು, ಇಲ್ಲೇ ಕತೆ ಹೇಳೋದಲ್ಲ. ಹೀರೋ ಆಗ್ತೀನಿ ಅಂದಾಗ ಕತೆ ಆಯ್ಕೆ ವಿಚಾರದಲ್ಲಿ ತುಂಬ ಸೀರಿಯಸ್ ಆಗಿರಬೇಕು, ಜಾಗೃತಿ ವಹಿಸಬೇಕು, ಜವಾಬ್ದಾರಿಯಿಂದ ಮಾಡಬೇಕಾಗತ್ತೆ. ಚಿಕ್ಕಣ್ಣನಿಗೆ ಈ ಸಿನಿಮಾ ಮಾಡಿದರೆ ನಾನು ಕ್ಲಿಕ್ ಆಗ್ತೀನಿ ಅಂತ ಅನ್ಸಿದ್ದು ಯಾಕೆ ಅಂದರೆ ಇದು ಕತೆ ಬಂದು ಚಂದ್ರಮೋಹನ್ ಅಂತ ಅವರು ಡೈರೆಕ್ಟ್ರೇ. ಈಗ ಡಬಲ್ ಇಂಜಿನ್ನು, ಬಾಂಬೆ ಮಿಠಾಯಿ, ಬ್ರಹ್ಮಚಾರಿ ಈ ಥರದ್ದು ಸಿನಿಮಾಗಳೆಲ್ಲ ಮಾಡಿದಾರಲ್ಲ, ಅವರು ಚಂದ್ರಮೋಹನ್ ಅಂತ ಅವ್ರದ್ದು ಕತೆ ಇದು. ಅವರು ಒಂದು ಲೈನ್ ತಗೊಂಬಂದರು. ಆ ಲೈನೇ ಒಂಥರ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ದು. ಕರೆಕ್ಟ್ ಅಲ್ಲ, ಒಂಥರ ಹೊಸ್ದಾಗಿದೆ, ಸಖತ್ತಾಗಿದೆಯಲ್ಲ ಅಂತ ಅದನ್ನು ಪ್ರೊಡ್ಯೂಸರ್ಗೆ ಹೇಳಿದ್ವಿ, ಉಮಾಪತಿ ಅವ್ರಿಗೆ. ಅವ್ರಿಗೂ ಇದು ಇಂಟ್ರೆಸ್ಟಿಂಗ್ ಅನ್ನಿಸ್ತು. ಅಪ್ಪಾಜಿ ಒಂಥರ ಹೊಸ ಲೈನ್ ಇದೆ, ಇದನ್ನು ಡೆವಲಪ್ ಮಾಡಿದ್ರೆ 100% ವರ್ಕ್ ಆಗುತ್ತೆ ಇದು ಅಂತ ಅಂದರು. ಸೊ ಅದಾದಮೇಲೆ ಕೂತ್ಕೊಂಡ್ವಿ, ವರ್ಕ್ ಮಾಡೋಣ ಅಂತ. ನಾವು ಈಗ ಡೈರೆಕ್ಟ್ರು ಚಂದ್ರಮೋಹನ್ ಅವರು ಇದ್ರಲ್ಲ, ಅವ್ರದ್ದೇ ಕತೆ. ಅವರು ಒಂದಷ್ಟು ಹುಡುಗರು ನಾವು ಕೂತ್ವಿ, ವರ್ಕ್ ಮಾಡ್ತಾಯಿದ್ವಿ. ನಾವೇ ಮಾಡಿದ್ರೆ ಅವಾಗ ನಾನು ಎಲ್ರಿಗೂ ನಮ್ಮ ಮುಂದೊಂದು ಸರ್ಕಲ್ ಇದೆಯಲ್ಲ, ನಾನು ಎಲ್ರಿಗೂ ಹಿಂಗೊಂದು ಮಾಡ್ತಾಯಿದ್ದೀವಿ, ಹಿಂಗೊಂದು ಲೈನ್ ಮೇಲೆ ಕೆಲಸ ಮಾಡ್ತಿದ್ದೆ. ಡಾಕ್ಟರ್ ಸೂರ್ಯವ್ರಿಗೆ ಹೇಳಿದೆ, ಹೌದಾ ನಾನು ಬರ್ತೀನಿ ಅಂತ ಬಂದರು. ತರುಣ್ ಅವ್ರಿಗೆ ಹೇಳಿದೆ, ಹೌದಾ ನಾನು ಬರ್ತೀನಿ ಅಂತ ಬಂದರು. ನಮ್ಮ ಡೈರೆಕ್ಟ್ರು ಅನಿಲ್ ಕುಮಾರ್ ಅವರು, ನಾನು ಬರ್ತೀನಿ ಅಂತ ಬಂದರು. ರಾಜಶೇಖರ್ ಅವರು ಡೈರೆಕ್ಟ್ರು, ಅವರು ನಾನು ಒಂದು ಬರ್ತೀನಿ ಅಂತ ಬಂದರು. ಒಂದು AP ಅರ್ಜುನು ಒಂದಿನ ಬಂದರು. ಎಲ್ಲ ಹಿಂಗೆ ಕೂತ್ಕೊಂಡು ಒಬ್ಬರು ಒಂದು ಎಲ್ರದ್ದು ಒಂದೊಂದು ಚಿಕ್ಕ ಇನ್ಪುಟ್ಸ್ಗಳು ಅದೆಲ್ಲ ತೊಗೊಂಡು ಲೈನ್ ಮಾಡ್ತಾಯಿದ್ವಿ. ಅಷ್ಟರಲ್ಲಿ ಟೈಟ್ಲ್ ಏನಿಡೋದು ಅಂತ ಇನ್ನೂ ಟೈಟ್ಲ್ ಆಗಿರಲಿಲ್ಲ. ಪ್ರೊಡ್ಯೂಸರ್ ಕೊಟ್ಟಿದ್ದು ಟೈಟ್ಲನ್ನ, ಇದನ್ನ ಉಮಾಪತಿ ಅವರು. ಅವರೇ ಉಪಾಧ್ಯಕ್ಷ ಅಂತಿಡೋಣ, ಸಖತ್ತಾಗಿರುತ್ತೆ. ಏಕೆಂದರೆ ಅಧ್ಯಕ್ಷ ಈಗಲೂ ಎಲ್ಲರ ಮನಸ್ಸಲ್ಲೂ ಇದೆ, ಉಪಾಧ್ಯಕ್ಷನೂ ಎಲ್ಲರ ಮನಸ್ಸಲ್ಲೂ ಇದೆ, ಹಂಗಾಗಿ ಉಪಾಧ್ಯಕ್ಷ ಇಡೋಣ ಅಂದರು. ಸೂಪರ್ ಅಂತ ಉಪಾಧ್ಯಕ್ಷ ಅಂತ ಇಟ್ಟಾಗ, ಸೊ ಈ ಕಥೆನ ಹಂಗೆ ಉಪಾಧ್ಯಕ್ಷಗೆ ಬ್ಲೆಂಡ್ ಮಾಡೋಕ್ಕೆ, ಅಧ್ಯಕ್ಷ ಬ್ಲೆಂಡ್ ಮಾಡೋಕ್ಕೆ ಏನೇನು ಮಾಡಬೇಕು, ಮತ್ತೊಂದು ಎಲ್ಲ ಕೂತ್ಕೊಂಡು ಒಂದಷ್ಟು ದಿನ ಕೂತ್ಕೊಂಡು ಮಾಡಿದ್ಮೇಲೆ ಇದು ನಾನು ಒಬ್ಬನ ಆಯ್ಕೆ ಅಲ್ಲ, ಒಂದಷ್ಟು ಜನ ಡೈರೆಕ್ಟರ್ಗಳು, ಪ್ರೊಡ್ಯೂಸರು ಸೇರಿ ಆಯ್ಕೆ ಮಾಡಿದ ಕತೆ ಇದು. ಒಂದ್ ಕಡೆ ಚಿಕ್ಕಣ್ಣನಿಗೆ ಖುಷಿ ಇರ್ಬೋದು, ಇನ್ನೊಂದ್ ಕಡೆ ಎಲ್ಲೋ ಒಂದ್ ಕಡೆ ಭಯ ಕಾಡ್ತಾ ಇದೆಯಾ? ನಮಗೆಲ್ಲ ನಂಬಿಕೆ ಇದೆ, ಕಾನ್ಫಿಡೆಂಟ್ ಇದೆ, ಚಂದ ಮಾಡಿದ್ದೀವಿ ಅಂತ.
ಎಕ್ಸಾಮು ಬರೆದಿದ್ದೀವಿ, ಅದಕ್ಕೆ ಕ್ವಶನ್ ಆನ್ಸರು ಕರೆಕ್ಟಾಗಿ ಬರೆದಿದ್ದೀವಿ. ವ್ಯಾಲ್ಯೂಯೇಟ್ರ್ಗಳು ನಮಗೆ ಜನಗಳು ಮಾರ್ಕ್ಸ್ ಕೊಡೋರು, ಅವ್ರು ಮಾರ್ಕ್ಸ್ ಕೊಡೋ ತನಕನೂ ಆ ಭಯ ಇದ್ದೇ ಇರುತ್ತೆ. ಮೊದಲನೇದಲ್ವಾ, ಮೊದಲನೇ ಪ್ರಯತ್ನ 100%. ಮೊದಲನೇದಲ್ಲ, ನನಗೀಗ ಬಂದಮೇಲೆ ಗೊತ್ತಾಗಿರೋದು, ಯಾವುದೇ ಪಿಕ್ಚರ್ ಮಾಡಿದ್ರೂ ಎವ್ರಿ ಸಿನಿಮಾ ಎಲ್ಲ ಹೀರೋಗಳಿಗೂ ಇದೇ ಭಯ ಇದ್ದೇ ಇರುತ್ತೆ ಅಂತ ಅನ್ಕೊಂತೀನಿ ನಾನು. ಚಿಕ್ಕಣ್ಣನ ಕೆರಿಯರಲ್ಲೇ ಸಿಕ್ಕಂತ ಬೆಸ್ಟ್ ಸಿನಿಮಾ, ಯಾಕಂದ್ರೆ ಸಿನಿಮಾದ ಹಾಡು ಆಲ್ರೆಡಿ ಹಿಟ್ ಆಗಿದೆ, ಅದರಲ್ಲಿ ಗೆದ್ದಿದ್ದೀರಾ ನೀವು ಅರ್ಧ ಗೆದ್ದಂಗೆ. ಸೊ ಈ ಮಾತುಗಳೆಲ್ಲ ಕೇಳಬೇಕಾದ್ರೆ ಎಷ್ಟು ಖುಷಿ ಅನ್ಸುತ್ತೆ ಅಂತ. ಇಲ್ಲ, ನಿಜಕ್ಕೂ ಖುಷಿ ಆಗುತ್ತೆ. ಯಾಕಂದರೆ ಇದು ಅಷ್ಟು ಕ್ರೆಡಿಟ್ ಅರ್ಜುನ್ ಜನ್ಯ ಅವ್ರಿಗೆ ಹೋಗಬೇಕು. ಅವರು ಮ್ಯೂಸಿಕ್ ಮಾಡಿದ್ರು, 3 ಸಾಂಗ್ ಕೊಟ್ಟರು, 3 ದೊಡ್ಡ ಹಿಟ್ಟು. ಒಂದೇನೆಂದರೆ ನಮ್ಮದು ಕಾಮಿಡಿ ಅಂದರೆ ಬರೀ ಕಾಮಿಡಿ, ಅದು ಬಿಟ್ಟು ಬೇರೆ ಏನೂ ಇಲ್ಲ ಅಂತ ಅಂದ್ಕೊಳ್ಳೋರಿಗೆ ಒಂದು ಬೆಸ್ಟ್ ಎಕ್ಸಾಂಪಲ್ಲು ನಮಗೆ ಒಂದು ರೊಮ್ಯಾಂಟಿಕ್ ಸಾಂಗು ನನಗೆ ನೀನು. ಯಾಕೆಂದರೆ ಲವ್ ಎಪಿಸೋಡ್ಗಳು ನಿಮಗೆ ಅಷ್ಟು ಸ್ಟ್ರೆಂತ್ ಇದ್ದಾಗ, ಅಷ್ಟು ಚೆನ್ನಾಗಿದ್ದಾಗ ಮಾತ್ರ ಆ ಥರದ್ದೊಂದು ಸಾಂಗು ಹುಟ್ಟಕ್ಕೆ ಸಾಧ್ಯ. ಅದನ್ನು ಸುಮಾರು ಜನ ನನಗೆ ಹೇಳಿದ್ದಾರೆ. ಈಗ ಲವರ್ ಬಾಯ್ ಆ ಥರದ ಕ್ಯಾರೆಕ್ಟ್ರು, ಚಾಕ್ಲೇಟ್ ಹೀರೋಗಳು ಹಂಗೆಲ್ಲ ಇದ್ದಾರಲ್ಲ, ಅವ್ರಿಗೆ ಸೂಟ್ ಆಗೋಂಥ ಸಾಂಗು, ಸ್ಟಾರ್ಸ್ಗಳಿಗೆ ಸೂಟ್ ಆಗೋಂಥ ಸಾಂಗು, ಅವ್ರು ನಮಗೆ ಸಿಕ್ಕಿಲ್ಲಲ್ಲ ಈ ಥರದ್ದೊಂದು ಸೂಪರ್ ಸಾಂಗು ಅಂತ. ಒಬ್ಬ ಕಮಿಡಿಯನಾಗಿ ಫಸ್ಟ್ ಪಿಕ್ಚರ್ಗೆ ಒಂದು ಚೆನ್ನಾಗಾಗುತ್ತೆ ಅಂತ ಒಂದು ನಂಬಿಕೆ ಇತ್ತು. ಬಟ್ ಇಷ್ಟು ದೊಡ್ಡ ಮಟ್ಟದ ಸಕ್ಸಸ್ ಆಗುತ್ತೆ ಆ ಸಾಂಗ್ ಒಂದು ಗೊತ್ತಿರಲಿಲ್ಲ. 9 ಮಿಲಿಯನ್ನು, ಅದೊಂದು ತುಂಬ ದೊಡ್ಡ ಪ್ಲಸ್ಸು. ಫಸ್ಟ್ ಸಿನಿಮಾಗೆ ಇಂಥ ಒಳ್ಳೆ ಸಾಂಗು, ಇಂಥ 9 ಮಿಲಿಯನ್ ಆರ್ಗ್ಯಾನಿಕ್ಲಿ ನಾವು ಯೂಟ್ಯೂಬಲ್ಲಿ ರೀಚ್ ಮಾಡಿದ್ದೀವಿ ಅಂದರೆ ಇಟ್ ಈಸ್ ಒಂಥರ ಅಚೀವ್ಮೆಂಟೇ. ಯಾಕಂದರೆ ಅದೆಲ್ಲ ಕ್ರೆಡಿಟ್ಸ್ ಅರ್ಜುನ್ ಜನ್ಯ ಸರ್ಗೆ ಹೋಗಬೇಕು, ಆಮೇಲೆ AP ಅರ್ಜುನ್ ಸರ್ಗೆ ಹೋಗಬೇಕು. ಬಿಕಾಸ್ ಅಂಥ ಚಂದ ಇರೋ ಲಿರಿಕ್ಸ್ ಬರೆದಿದ್ದಾರೆ ಅವರು. ಆಮೇಲೆ ಒಂದು ವಿಷಯ ಏನು ತುಂಬ ಖುಷಿ ಕೊಡೋ ವಿಷಯ ಅಂದರೆ, ನಾವು ಇವಾಗ ಇನ್ಸ್ಟಾಗ್ರಾಮ್ ಎಲ್ಲರೂ ಉಪಯೋಗಿಸ್ತೀವಿ. ರೀಲ್ಸ್ ಅಂತ ನೋಡುವಾಗ ಬೇರೆ ಸಾಂಗ್ಸ್ ಟ್ರೆಂಡಿಂಗ್ ಇರೋ ಬದಲು ನಮ್ಮ ಸಾಂಗೇ ಟ್ರೆಂಡಿಂಗ್ ಇದೆ. ಆಲ್ಮೋಸ್ಟ್ ಎಷ್ಟು ಜನ ಮಾಡಿದ್ದಾರೆ ರೀಲ್ಸ್, 4 ಲಕ್ಷ ಮೇಲೆ ಜನ ರೀಲ್ಸ್ ಮಾಡಿದ್ದಾರೆ ಅಂದರೆ ಅಷ್ಟು ಅಂದರೆ ಒಂಥರ ವಾಮ್ತ್, ಅದೊಂಥರ ತುಂಬ ಖುಷಿ ಕೊಡುತ್ತೆ. ಧರ್ಮನ ಎಂಜಾಯ್ ಮಾಡ್ತೀರಾ ಈ ಸಾಂಗನ್ನು? ಖಂಡಿತ. ನನ್ನ ಹೆಂಡತಿಗೆ ತುಂಬ ಫೇವ್ರೇಟು. ರಿಲೀಸ್ ಆದ ದಿನದಿಂದ ಇವತ್ತಿಗೂ ನನ್ನ ಹೆಂಡತಿ ಕಲರ್ ಟೂನು ಅದೇ. ನಾವು ಆ್ಯಕ್ಚುಲಿ ಒಂದು ಕಡೆ ಹೋಗಿದ್ವಿ ಮೊನ್ನೆ, ಇದಕ್ಕೆ ಪ್ರೆಸ್ ಮೀಟ್ಗೆ ಹೋದಾಗ ಅಲ್ಲಿ ಒಬ್ಬರು ಬಂದಿದ್ರು ಫ್ಯಾನ್ಸ್. ಅವರು ಇನ್ವಿಟೇಷನ್ ಕೊಟ್ಟರು ಅವ್ರ ಮದುವೆಗೆ. ಸೊ ಅವ್ರು ಹೇಳಿದರು ಶಿವಮೊಗ್ಗದಲ್ಲಿ, ಅವರಂದರು ನಾವು ಯಾವ ಸಿನಿಮಾನೂ ನೋಡಿಲ್ಲ, ಇವಾಗ ನಾವು ಫಸ್ಟ್ ನೋಡಬೇಕಿರೋದೇ, ಇವಾಗ ರೀಸೆಂಟಲ್ಲಿ ಯಾವ ಸಿನಿಮಾನೂ ರಿಲೀಸ್ ಆಗಿರೋದು ನೋಡಿಲ್ಲ, ಫಸ್ಟ್ ಸಿನಿಮಾ ನೋಡಬೇಕಾಗಿರೋದೇ ಇವಾಗ ಉಪಾಧ್ಯಕ್ಷ. ನನ್ನ ವೈಫ್, ಇವಾಗ ವುಡ್ ಬಿ ವೈಫ್ ಆಗೋಳು ಹೇಳಿದಾಳೆ ಈ ಸಿನಿಮಾನೇ ನೋಡಬೇಕು, ಯಾಕಂದರೆ ಆ ಸಾಂಗ್ ತುಂಬ ಇಷ್ಟ ಆಗಿದೆ ಅವಳಿಗೆ ಅಂತೆಲ್ಲ ಎಷ್ಟು ಜನ ಒಂದು ಆ ಥರ ಹೇಳ್ತಾರೆ. ಅದು ಖುಷಿ ಕೊಡುತ್ತೆ. ಚಿಕ್ಕಣ್ಣ, ದರ್ಶನ್ ಸರ್ ಅಷ್ಟು ಟೆನ್ಷನ್ ಮಿಡ್ಲಲ್ಲೂ ಕೂಡ ಉಪಾಧ್ಯಕ್ಷ ಸಿನಿಮಾ 26ಕ್ಕೆ ಬರ್ತಾ ಇದೆ ನೋಡಿ ಅಂತ, ಸೊ ಅವರು ಕೂಡ ಎಕ್ಸೈಟ್ ಆಗಿರೋದು ಅದ್ರಲ್ಲಿ ಗೊತ್ತಾಗುತ್ತೆ. ನಿಮ್ಮ ಜೊತೆ ಅವ್ರು ಯಾವ ಥರ ಡಿಸ್ಕಷನ್ ಮಾಡಿದ್ರು ಈ ಸಿನಿಮಾ ಬಗ್ಗೆ? ಅವಾಗೆಲ್ಲ ರಾಬರ್ಟು ನಡೆಯೋ ಟೈಮಲ್ಲೇ ಇದೆಲ್ಲ ಡಿಸ್ಕಷನ್ ನಡೆದಿದ್ದು. ಆಗ ಪ್ರೊಡ್ಯೂಸರು ಅವರು ನಾವೆಲ್ಲ ಒಟ್ಟಿಗೆ ಇದ್ವಾಗೆಲ್ಲ ಫಸ್ಟ್ ಗೊತ್ತಾಗಿದ್ದೆ ಈ ಪ್ರೊಡ್ಯೂಸರು ಡೈರೆಕ್ಟ್ರು ಬಿಟ್ಟರೆ ಬೇರೆಯವ್ರಿಗೆ ಗೊತ್ತಾಗಿದೆ ಫಸ್ಟಿಗೆ ದರ್ಶನ್ ಸರ್ರೇ. ಅವ್ರಿಗೆ ಫಸ್ಟ್ ವಿಷಯ ಗೊತ್ತಾಗಿದ್ದು. ಆವಾಗ ಹೌದಾ, ಏನು ಈ ಕಾಮಿಡಿ ಕಥೆನಾ, ಅದು ಇದೊಂದು ರೋಮಾನ್ಸ್ ಎಲ್ಲನೂ ಇದೆ, ಮಾಡು ಸೂಪರಾಗಿರುತ್ತೆ, ಮಾಡಪ್ಪಿ ಚೆನ್ನಾಗಿ ಮಾಡೋ ಚಿಕ್ಕು, ಬಟ್ ಹುಷಾರು, ಸುಮ್ಮನೆ ಮತ್ತೆ ಬಿಲ್ಡಪ್ ಎಲ್ಲ ಹಾಕ್ಕೊಂಡು ಮಾಸು ಹಂಗೆ ಹಿಂಗೆ ಎಲ್ಲ ಮಾಡೋಕ್ಕೆ ಹೋಗ್ಬೇಡ, ನಿಂದೇನಿದೆ ನೀನು ಅದು ನೋಡ್ಕೊಂಡು ಮಾಡು ಅಂತಂದರು. ಅವತ್ತಿಂದ ಇವತ್ತಿನ ತನಕನೂ ಪೂರ್ತಿ ಅವ್ರದ್ದು ಬೆಂಬಲ ಇದೆ. ಒಂಥರ ಅವರು ಬೆನ್ನಿಂದ ನಿಂತಿದ್ದಾರೆ ಅನ್ನೋದೊಂದು ಧೈರ್ಯನೂ ಇದೆ. ಯಶ್ ಅವರಿಗೂ ಕೂಡ ನೀವು ತೋರಿಸಿದ್ರಿ ಅಂದರೆ, ಸೊ ಅವರು ಈಗ ಟಾಕ್ಸಿಕ್ ಬ್ಯುಸಿಯಲ್ಲಿದ್ದಾರೆ, ಸೊ ನಿಮ್ಮ ಸಿನಿಮಾ ನೋಡ್ತಾರ ಅವರು ಅಂತ ಗೊತ್ತಿಲ್ಲ, ಐಡಿಯಾ ಹೇಳಿದಾರೆ. ಸದ್ಯಕ್ಕೆ ಕನ್ಫರ್ಮ್ ಆಗಿರೋರ್ದು ಅಷ್ಟೇ ಹೇಳ್ಬೋದು ನಾನು. ಈಗ ನನಗೆ ಶಿವಣ್ಣ ಟ್ರೈಲರ್ ರಿಲೀಸ್ ಮಾಡಿಕೊಟ್ರು, ಬಂದು 26 ಶಿವಣ್ಣ ನೋಡ್ತಾರೆ, 27ನೇ ತಾರೀಕು ಧ್ರುವ ಸರ್ಜಾ ಅವ್ರು ನೋಡ್ತಾರೆ, 30ನೇ ತಾರೀಕು ದರ್ಶನ್ ಸರ್ ನೋಡ್ತಾರೆ. ಇದಿಷ್ಟು ಅಲ್ಲ, ಅವ್ರು ಹೇಳಿದ್ರ ನಾನು ನೋಡ್ತೀನಿ ಅಂತ ಮಾತು ಹೇಳಿದಾರ ಯಶ್ ಅವರು? ಗೊತ್ತಿಲ್ಲ, ನೋಡ್ಬೋದೋ ನೋಡಿಲ್ಲ. ಇನ್ನೂ ನಾನು ಅವ್ರು ಬ್ಯುಸಿ ಇರೋದ್ರಿಂದ ನಾನು ಮಾತಾಡೋಕೆ ಹೋಗಿಲ್ಲ. ಮೇ ಬಿ ನೋಡ್ತಾರೆ, ನಾನು ಫಸ್ಟ್ ಪಿಕ್ಚರಲ್ಲೂ ನೋಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಟ್ರೈಲರ್ ಬಗ್ಗೆ ಏನಂದ್ರು? ಟ್ರೈಲರು ಸಖತ್ ಖುಷಿಪಟ್ಟು ನಾವು ಎಂಡಲ್ಲಿ ಬೇರೆ KGF ಇಟ್ಟು ಬೇರೆ ಇಟ್ಟಿದ್ದೀವಲ್ಲ, ಅದಕ್ಕೆ ಕಳ್ಳನ ಮಗನೆ ಅಂದ್ಬಿಟ್ಟು ಒಂದು ಸ್ಮೈಲ್ ಕಳ್ಸಿದ್ದು. ಒಂದಷ್ಟು ಹಿಂಗೆ ನಗ ಥರದವು ಇರ್ತಾವಲ್ಲ ಗೊಂಬೆಗಳು, ಎಮೋಜಿ ಹಂಗೆ ಹಿಂಗೆಲ್ಲ ಕಣ್ಣಲ್ಲೆಲ್ಲ ನೀರು ಬರ್ತಿರುತ್ತಲ್ಲ ನಕ್ಕರೆ, ಆ ಥರದ್ದು. ಫಸ್ಟ್ ಡೇ ಫಸ್ಟ್ ಶೋ ಚಿಕ್ಕಣ್ಣ ಅಭಿಮಾನಿಗಳ ಜೊತೆ ಸಿನಿಮಾ ನೋಡ್ತಾರಾ ಹೇಗೆ ಅಂತ? ಖಂಡಿತವಾಗ್ಲು, ಅಯ್ಯೋ ಅದಕ್ಕಿಂತ ಭಾಗ್ಯ ಇನ್ನೇನಿದೆ ನನಗೆ. ನಾನು ಕಾಯ್ತಾ ಇರೋದೇ ಅದಕ್ಕೆ 26ನೇ ತಾರೀಕು. ಯಾಕೆಂದರೆ
ನಾವುಗಳನ್ನು ಸಿನಿಮಾ ನೋಡಿದ್ದೀನಿ. ನಾನಂತೂ ಒಂದು 50 ಸಲ 60 ಸಲ ನೋಡ್ಬಿಟ್ಟಿದ್ದೀನಿ ಎಲ್ಲ ಕಡೆನೂ ಹೋಗಿ. ಮತ್ತು ಮೊನ್ನೆ ಪ್ರೊಡ್ಯೂಸರ್ಸ್ ಫ್ಯಾಮಿಲಿ, ನಮ್ಮ ಡೈರೆಕ್ಟ್ರು ಅನಿಲ್ ಅವ್ರ ಫ್ಯಾಮಿಲಿ ಮತ್ತು ಹೀರೋಯಿನ್ ಅವ್ರ ಫ್ಯಾಮಿಲಿ ಎಲ್ಲ ನೋಡಿದ್ರು. ಬಟ್ ಬೆರಳೆಣಿಕೆ ಎಷ್ಟು ಜನ ಇದ್ದರು, ಅಲ್ಲೇ ಮಜಾ ಮಾಡ್ತಿದ್ರು, ಮಕ್ಕಳು, ಚಿಕ್ಕ ಮಕ್ಕಳು, ಹೆಂಗಸರು ಎಲ್ಲ. ಬಟ್ ಆ ಫುಲ್ ತುಂಬಿರೋ ಕ್ರೌಡ್ ಮಧ್ಯೆ ಹೆಂಗೆ ಬರುತ್ತೆ. ನನಗೇನು ಕಾಯ್ತಿರೋದು ಅಂದರೆ ನನಗೆ ಯಾವ ಡೈಲಾಗಿಗೆ ಜಾಸ್ತಿ ನಗ್ತಾರೆ, ಎಲ್ಲಿ ಮಜಾ ತಗೊತಾರೆ, ಎಲ್ಲಿ ಸೈಲೆಂಟ್ ಆಗಿರ್ತಾರೆ, ಅದನ್ನ ನೋಡಿ ಮಜಾ ಮಾಡ್ಬೇಕಂತ ಅದು 26ಕ್ಕೆ ಗೊತ್ತಾಗುತ್ತೆ. ತುಂಬ ಎಕ್ಸೈಟ್ ಆಗಿದ್ದೀನಿ ಆವತ್ತಿಗೆ. ಮಲೈಕಾ, ನೀವು ಸ್ಮಾಲ್ ಸ್ಕ್ರೀನಿಂದ ಬಿಗ್ ಸ್ಕ್ರೀನಿಗೆ ಬಂದವರು, ಅಲ್ಲಿ ಮತ್ತೆ ಇಲ್ಲಿ ಡಿಫ್ರೆನ್ಸ್ ಏನು ಅನಿಸ್ತು ನಿಮಗೆ ಅಂತ? ಇವಾಗ ಸೀರಿಯಲ್ ನನಗೆ ಒಂದು ಬೇಸ್ಮೆಂಟ್ ಹಾಕೊಂಡಿದ್ರೆ ಸಿನಿಮಾ ನೆಕ್ಸ್ಟ್ ಸಿನಿಮಾಗಿಲ್ಲ, ಈ ಸಿನಿಮಾ ಮುಂದೆ 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 ಹೋಗ್ತಾ ಬಿಲ್ಡಿಂಗ್ ಕಟ್ಕೊತ ಹೋಗಬೇಕು. ಎರಡಕ್ಕೂ ಇವಾಗ ನಾನು ಸೀರಿಯಲ್ ಮಾಡಿ ಒಂದಿಷ್ಟು ಕಮ್ಮಿ ಟೈಮಲ್ಲಿ ಸಿನಿಮಾ ಬಂದಿದೆ ನನಗೆ, ಅದನ್ನು ನೀಟಾಗಿ ಜವಾಬ್ದಾರಿ ರೀತಿಯಲ್ಲಿ ನಾನು ಮುಂದುವರ್ಸ್ಕೊಂಡು ಹೋಗ್ತೀನಿ. ಧರ್ಮಣ್ಣ, ರಾಜಯೋಗದಿಂದ ಇವಾಗ ಹೀರೋ ಆದವ್ರು ನೀವು, ನಿಮ್ಮ ಪಕ್ಕದಲ್ಲಿ ಇನ್ನೊಂದು ಹೀರೋ ಕೂಡ ಕೂತಿದ್ದಾರೆ. ಸೊ ಇವಾಗ ಅವ್ರದ್ದೇ ಒಂದು ಸಿನಿಮಾ, ಹೀರೋಗಳಿದ್ದೀವಿ, ಇಬ್ರು ಹೀರೋಗಳು ಇಲ್ಲ ಹೀರೋರೆಲ್ಲ ಹೀರೋಗಳೇ. ಸಾಧು ಸರು ಮಾಡಿದ್ದಾರೆ ಹೀರೋ ಆಗಿ, ಶಿವ ಕೇರ್ಪೇಟೆ ಮಾಡಿದ್ದಾರೆ, ರವಿ ಜಿಗರ್ ತಂಡನ ಮೂವಿಗೆ ಒಂಥರ ರವಿಶಂಕರ್ ಸರ್ ಹೀರೋ ಥರ ಅವರು ಮಾಡಿದ್ದಾರೆ. ಅಯ್ಯೋ ಎಷ್ಟು ಜನ ಹೀರೋಗಳಿದ್ದೀವಿ ಇಲ್ಲಿ. ಹೌದು, ಹೀರೋಗಳೇ ಮಾಡ್ರ ಇವತ್ತು ಹೊಸದಾಗ. ಇಲ್ಲ, ಅದೇ ನಾವು ಸುಮಾರು ಕಡೆ ಹೇಳಿದ್ದೀನಿ ಕೂಡ. ಏನಂತಂದರೆ ಕಿರಾತಕ, ಅಧ್ಯಕ್ಷ, ರಾಜಾಹುಲಿ ಇವೆಲ್ಲ ಅಣ್ಣ ಮಾಡ್ಬೇಕಾರೆ ನಾವು ಅಂದ್ಕೊಂತಿದ್ವಿ ಎಷ್ಟು ಚೆನ್ನಾಗಿ ಮಾಡ್ತಾರೆ, ನಮ್ಮ ಹುಡುಗನ ಥರನೇ ನಮ್ಮ ತನನ ಎಷ್ಟು ಚೆನ್ನಾಗಿ ಸ್ಕ್ರೀನ್ ಮೇಲೆ ತೋರಿಸ್ತಾರೆ. ಆ ಬಾಡಿ ಲ್ಯಾಂಗ್ವೇಜ್ ಆಗಲಿ, ಡೈಲಾಗ್ ಡೆಲಿವರಿ ಆಗಲಿ, ಆ ಭಾಷೆ ಸೊಗಡಾಗಲಿ, ಅದೆಲ್ಲ ತುಂಬ ಚೆನ್ನಾಗಿತ್ತು. ನಾವು ಹೋಗಿ ನಾಟಕ ಮಾಡ್ತಿದ್ವಿ, ಆ ಟೈಮಲ್ಲೇ ಅಂದ್ಕೊಂಡಿದ್ವಿ ಎಷ್ಟು ಸಖತ ಮಾಡ್ತಾರೆ. ಅದ್ರ ಜೊತೆ ಮಾಡ್ತೀವಿ ಅಂತೆಲ್ಲ ಅವಾಗ ನಾಟಕ ಮಾಡ್ತಿದ್ವಲ್ಲ, ಗೊತ್ತಿರಲಿಲ್ಲ. ಖಂಡಿತವಾಗ್ಲೂ ಇದು ಹೆಮ್ಮೆ ಪಡೋ ವಿಚಾರ. 26ಕ್ಕೆ ಸಿನಿಮಾ ನೋಡ್ರೆ ಗೊತ್ತಾಗುತ್ತೆ ಯಾಕೆ ಈ ಸಿನಿಮಾದ ಮುಖಾಂತರನೇ ಚಿಕ್ಕಣ್ಣ ಸರ್ರು ಹೀರೋ ಆಗಿ ನಾಯಕನಾಗಿ ಯಾಕೆ ಎಂಟ್ರಿ ಕೊಡ್ತಿದ್ದಾರೆ ಅಂತೇಳಿ ಗೊತ್ತಾಗಬೇಕು ಅಂದರೆ ಗಣರಾಜ್ಯೋತ್ಸವ ದಿನ ಖಂಡಿತ. ಈಗ ಇಲ್ಲಿ ಇಬ್ರು ಪಂಟ್ರು ಕಾಮಿಡಿಯಲ್ಲಿ, ಹಂಗೆ ಡೈಲಾಗ್ ಬಿಡಿ. ಓಯ್, ಹೆಣ್ಣಿನ ಮಹತ್ವದ ಬಗ್ಗೆ ನಿಮಗೆ ಗೊತ್ತೇನ್ರ? ಹೆಣ್ಣು ನೀವು ತಾಳಿ ಕಟ್ಟಿದ್ದೀರ ಅನ್ನೋ ಒಂದೇ ಉದ್ದೇಶಕ್ಕೆ ತಂಗಾಳಿ ಥರ ಇದ್ದಾಳೆ, ಅವಳು ತಿರುಗಿ ಬಿದ್ದರೆ ಬಿರುಗಾಳಿ. ಆಯ್ತು, ಅದು ಅಂತೂ ಥಿಯೇಟ್ರಲ್ಲಿ ವಿಸಿಲು ಕ್ಲಾಪ್ಸ್ ಅಂತೂ ಪಕ್ಕ, ಅದರಲ್ಲೂ ಹೆಣ್ಮಕ್ಳು ಇನ್ನು ಫ್ಯಾನ್ಸ್ ಜಾಸ್ತಿ ಆಗ್ತಾರೆ. ಒಂದಷ್ಟು ಇದೆ ಹೆಣ್ಮಕ್ಳು. ಅದು ಇಂಟ್ರೊಡಕ್ಷನ್ನೇ ಒಂದು ಅರ್ಧ ಪೇಜ್ ಇದೆ ಡೈಲಾಗ್, ಅದು ಹೆಣ್ಮಕ್ಳಿಗೆ ಸಂಬಂಧಪಟ್ಟಿತ್ತು. ಎಲ್ಲ ವಿಜಲ್ ಇನ್ನು ಮುಂದೆ 100 ಜನ ಇದ್ದಲ್ಲಿ 1000 ಜನ ಹೆಣ್ಮಕ್ಳು ಫಾಲೋವರ್ಸ್ ಆಗ್ಬಿಡ್ತಾರೆ. ಇನ್ನೂ ಜಾಸ್ತಿ ಆಗ್ತಾರೆ. ಹೊಡಿ ಮಗ ಇನ್ನೊಂಚೂರು ಹೊಡಿಯ ಡೈಲಾಗ್ ಅಂತ. ಮಲೈಕಾ, ನಿಮ್ಮ ಸಿನಿಮಾದ ವಿಚಾರವಾಗಿ ನೀವು ರೀಲ್ಸ್ ಜಾಸ್ತಿ ನೋಡ್ತೀರಾ, ಡಿಜಿಟಲ್ ಮೀಡಿಯಾವನ್ನ ಜಾಸ್ತಿ ಒಬ್ಸರ್ವ್ ಮಾಡ್ತೀರಾ. ಸೊ ನಿಮಗೆ ಬಂದಂಥ ಬೆಸ್ಟ್ ಕಮೆಂಟ್ಸ್ ಯಾವುದು? ಎಲ್ಲ ಕಮೆಂಟ್ಸ್ ಪಾಸಿಟಿವ್ ಆಗಿದೆ. ಯಾರು ನನ್ನ ಡಾನ್ಸ್ ಬಗ್ಗೆ ಮಾತಾಡಿಲ್ಲ, ಎಲ್ಲರೂ ಚಿಕ್ಕಣ್ಣ ಸರ್ ಡಾನ್ಸ್ ಬಗ್ಗೆ ಮಾತಾಡಿದ್ದಾರೆ. ಇಲ್ಲ, ಖಂಡಿತವಾಗ್ಲೂ ಇಲ್ಲ ನಂಗೆ ಬೇಜಾರು. ಬಿಕಾಸ್ ನನಗಿಂತ ಎಫರ್ಟ್ಸ್ ಅವ್ರು ಜಾಸ್ತಿ ಹಾಕಿದ್ದಾರೆ. ಸೊ ನಿಮ್ಮ ಕೆರಿಯರಲ್ಲಿ ರಾಜಯೋಗ ಆದ ನಂತರ ಈ ಸಿನಿಮಾದಿಂದ ನಿಮ್ಮ ರಾಜಯೋಗ ಯಾವ ಥರ ಕುದುರುತ್ತೆ ಅಂತ? ಇಲ್ಲ, ಖಂಡಿತವಾಗ್ಲೂ ಇದು ನನ್ನ ಜೀವನಕ್ಕೆ ಮತ್ತು ನನ್ನ ಸಿನಿಮಾ ಕರಿಯರಿಗೆ ಒಂದೊಳ್ಳೆ ಸ್ಟೆಪ್ ಆಗುತ್ತೆ. ಯಾಕೆಂದರೆ ಉಪಾಧ್ಯಕ್ಷ ಏನು ನೋಡ್ತಾರೆ ಬರ್ಬೇಕಾದ್ರೆ ಖಂಡಿತವಾಗ್ಲೂ ಸದಸ್ಯರು ನೆನಪಲ್ಲಿ ಉಳಿತಾರೆ. ಆ ಥರದ್ದೊಂದು ಪಾತ್ರನೇ ನಮಗೂ ಕೊಟ್ಟಿರೋದು. ಈ ಸಿನಿಮಾದಲ್ಲಿ ಒಂದು ಏನಿಲ್ಲ ಅಂದರೂ ಒಂದು 50% ನಾನು ಇಡೀ ಸಿನಿಮಾದಲ್ಲಿದ್ದೀನಿ. ಧರ್ಮಣ್ಣ, ಆಲ್ ದಿ ಬೆಸ್ಟ್. ನಿಮ್ಮ ಸಿನಿಮಾಕ್ಕೆ ಒಳ್ಳೆಯದಾಗಲಿ. ಓಕೆ, ಮರಿಬೇಡಿ, ವಿಶೇಷವಾದ ದಿನ ಬರ್ತಾಯಿದ್ದೀವಿ. ಉಪಾಧ್ಯಕ್ಷ ಮಿಸ್ ಮಾಡ್ದಂಗೆ ಜನವರಿ 26 ಬಂದು ಸಿನಿಮಾ ನೋಡಿ, ಖಂಡಿತವಾಗ್ಲೂ ಇಷ್ಟ ಆಗುತ್ತೆ. ಇಷ್ಟ ಆದಮೇಲೆ ಒಂದು 4 ಜನ ಕೇಳಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ಥ್ಯಾಂಕ್ ಯು ಸೋ ಮಚ್. ಚಿತ್ರದ ನಿರ್ದೇಶಕರಾಗಿರುವಂಥ ಅನಿಲ್ ಅವರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಹೈ ಸರ್, ವೆಲ್ಕಮ್ ಟು ದಿ ಶೋ. ಥ್ಯಾಂಕ್ ಯು. ನಿಮ್ಮ ಚಿತ್ರತಂಡದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಮ್ಮ ಟೀಮ್ ಬಗ್ಗೆ ಏನು ಹೇಳೋದು, ಉಪಾಧ್ಯಕ್ಷ 26ಕ್ಕೆ ರಿಲೀಸ್ ಆಗ್ತಾ ಇದೆ. ಇಡೀ ಟೀಮು ಪ್ರತಿಯೊಬ್ಬರೂ ಡೇ ಆ್ಯಂಡ್ ನೈಟ್ ಕೆಲಸ ಮಾಡಿದೆ. ಯಾಕಂದರೆ ಡೇ ಆ್ಯಂಡ್ ನೈಟ್ ಶೂಟಿಂಗೇ ಜಾಸ್ತಿ ಮಾಡಿರೋದು. ಅದರಲ್ಲಿ ಜಾಸ್ತಿ ಡೇ ಆ್ಯಂಡ್ ನೈಟ್ ಶೂಟಿಂಗಲ್ಲಿ ಪಾಲ್ಗೊಂಡಿರೋ ಏಕೈಕ ನಟ ಅಂದರೆ ನಮ್ಮ ಚಿಕ್ಕಣ್ಣವರು. ಎಲ್ಲದಕ್ಕೂ ಚಿಕ್ಕಣ್ಣವ್ರನ್ನೇ ಹಾಕೊಂಡು ತುಂಬ ರುಬ್ಬಿದ್ದೀವಿ. ಅವರು ತುಂಬ ರುಬ್ಬಿಸ್ಕೊಂಡಿದ್ದಾರೆ. ಆದರೆ ಆ ರುಬ್ಬಿರೋದು, ಅವ್ರು ರುಬ್ಬಿಸ್ಕೊಂಡಿರೋದು ಯಾವುದಕ್ಕೂ ಎಲ್ಲದಕ್ಕೂ ಪ್ರತಿಫಲ ಅಲ್ಲ ಸ್ಕ್ರೀನಲ್ಲೂ ರುಬ್ಬಿದಿರಲ್ಲ ಚಿಕ್ಕಣ್ಣ, ಚೆನ್ನಾಗಿ. ಸೊ ಈ ಚಿತ್ರದಲ್ಲಿ ಡಾನ್ ಕೂಡ ಇದ್ದಾರೆ, ಅನಂತ್ ಅವರು ಕೂಡ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಹಾಯ್ ಡಾನ್, ವೆಲ್ಕಮ್ ಟು ದಿ ಶೋ. ನಮಸ್ಕಾರ. ನಿಮ್ಮ ಪಾತ್ರದ ವಿಚಾರ ಹೇಳಿ. ನೀವು ಡಾನ್ ಅಂತೇಳಿ ಲ್ಯಾಪಲ್ಲಿ ಕೂರಿಸ್ಕೊಂಡು ಮಾತಾಡ್ತಿದ್ದಾರೆ. ನಮ್ಮ ಅಣ್ಣ ನಾವು ಪ್ರತಿಯೊಂದು ಸಿನಿಮಾ ಇಂಟರ್ವ್ಯೂ ಮಾಡಿದಾಗಲೂ ಅವರು ನನ್ನ ತೊಡೆ ಮೇಲೆ ಕೂತ್ಕೊಂಡೆ ಇಂಟರ್ವ್ಯೂ ಮಾಡಿಸಿರೋದು. ಏನು ಹೇಳಲ್ಲ, ಈಗ ಕೂರಿಸಿಲ್ಲ ಅಂದ್ರೆ ಕೆಳಗೆ ಇಳಿಸ್ಬಿಡ್ತಾರೆ ಅವ್ರು, ಹೇಳಿಲ್ಲ ಅಂದ್ರೆ. ಪ್ರತಿಯೊಂದು ಸಿನಿಮಾಲು ಹಂಗೆ ಆಗಿರೋದು. ನಾನು ಯಾವುದು ಇವ್ರ ಜೊತೆ ಮಾಡಿದ್ದೀನಿ, ಪ್ರತಿಯೊಂದು ಸಿನಿಮಾಲು ತೊಡೆ ಮೇಲೆ ಕೂತ್ಕೊಂಡೆ ಇಂಟರ್ವ್ಯೂ. ಈ ಸಲ ಯಾವ ಥರ ಕಾಟ್ಲೆ ಕೊಡ್ತೀರಾ ಚಿಕ್ಕಣ್ಣನಿಗೆ? ಒಂದು ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ. ಒಂದು ಚಿಕ್ಕ ಪಾತ್ರ ಮಾಡಿದ್ದೀನಿ, ತುಂಬ ಅಂದರೆ ತುಂಬ ಇಷ್ಟಪಟ್ಟು ಮಾಡಿದ್ದೀನಿ. ಅಣ್ಣನ ಜೊತೆ ಮಾಡ್ತಾನೆ ಇರಬೇಕು ಅಂತ ಆಸೆ ಇದೆ.
ಮಕ್ಳಿಗೆ ತುಂಬ ಇಷ್ಟ ಆಗುತ್ತೆ ಅನಂತ ಅವ್ರದ್ದು. ಯಾಕೆ ಮಕ್ಳಿಗೆ ಇಷ್ಟ ಅಂದರೆ ಪಿಕ್ಚರೇ ನೋಡಬೇಕು, ಹೌದು. ಎಂತೆಂಥ ಮಕ್ಳಿಗೆ ಇಷ್ಟ ಆಗುತ್ತೆ ಅಂತ. ಎಂತೆಂಥ ಮಕ್ಳಿಗೆ ಇಷ್ಟ ಆಗುತ್ತೆ? ಚಿಕ್ಕ ಚಿಕ್ಕ ಮಕ್ಕಳಿಗೆ, ಬೇಬಿ ಸಿಟ್ಟಿಂಗ್ ಮಕ್ಕಳಿಗೆ, 1ನೇ ಕ್ಲಾಸ್ ಮಕ್ಕಳಿಗೆ, ಪ್ರೀ ನರ್ಸರಿ, ಪ್ರೀ ನರ್ಸರಿ ಮಕ್ಕಳಿಗೆ, ಅಂಥ ಮಕ್ಕಳಿಗೆಲ್ಲ ಅನ್ನೋಂಥದ್ದು ಇಷ್ಟ ಆಗುತ್ತೆ. ಈ ಸಿನಿಮಾದಲ್ಲಿ ಅಂಜಲಿಗೆ ಈ ತಂಡ ಎಷ್ಟು ಖುಷಿ ಕೊಟ್ಟಿದೆ ಅಂತ? ಇವಾಗ ಅಂಜಲಿಗಾಗಲಿ ಮಲೈಕಾಗಾಗಲಿ ಒಂದು ಈ ತಂಡ ಅನ್ನೋದು ಆ್ಯಕ್ಚುಲಿ ತುಂಬ ಸ್ಪೆಷಲ್ ಆಗಿರೋ ತಂಡ. ನಾನು ಶೂಟಿಂಗ್ ಮಾಡುವಾಗ ನನಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ. ಬಟ್ ಇವಾಗ ಕ್ರಮೇಣ ಮಾಡಾದ್ಮೇಲೆ ಪ್ರಮೋಷನ್ ಎಲ್ಲ ಮಾಡುವಾಗ ಒಂದ್ಸತಿ ಯೋಚನೆ ಮಾಡಿದಾಗ ಮೆಲ್ಕ್ ಹಾಕಿದಾಗ ತುಂಬ ಪುಣ್ಯ ಮಾಡಿರಬೇಕು ಇಂಥ ಒಳ್ಳೆ ಟೀಮ್ ಪಡೆಯೋಕ್ಕೆ. ಯಾಕಂದರೆ ತುಂಬ ಚೆನ್ನಾಗಿ ನೋಡ್ಕೋತಾರೆ ನನ್ನ. ಈ ಕತೆ ಯಾಕಂದರೆ ಇಂಥ ಕತೆ ಮಾಡಬೇಕಾದ್ರೆ ತುಂಬ, ಯಾಕಂದರೆ ಇವ್ರು ಫಸ್ಟ್ ಹೀರೋ ಆಗ್ತಿದ್ದಾರೆ, ಜೊತೆಗೆ ಉಪಾಧ್ಯಕ್ಷ ಅನ್ನುವಂಥದ್ದನ್ನು ಕಾಮಿಡಿಯಲ್ಲೇ ತೊಗೊಂಡು ಹೋಗಬೇಕು, ಇಂಥದ್ದೆಲ್ಲ ಜವಾಬ್ದಾರಿಗಳಿರುತ್ತೆ. ಸೊ ನಿಮಗೆ ಯಾವತ್ತಾದ್ರದ್ದು ಕಷ್ಟ ಅನಿಸುತ್ತಾ ಅಥವಾ ಸವಾಲೇನಾದ್ರೂ ಇತ್ತಾ ಅಂತ ಸಿನಿಮಾ? ಉಪಾಧ್ಯಕ್ಷ ಅಂತ ಟೈಟಲ್ ಬಂದಮೇಲೆ ಸಾಕಷ್ಟು ಬದಲಾವಣೆಗಳಾಯ್ತು. ಯಾಕಂದರೆ ಅಧ್ಯಕ್ಷಗೆ ಕಂಟಿನ್ಯೂಟಿ ಇರಬೇಕಿತ್ತು. ಸೀಕ್ವೆಲ್ ಸುಮ್ಮನೆನೋ ಟೈಟಲ್ ಇಟ್ಟಿದ್ದೀವಿ, ಇದಕ್ಕೆ ಸಂಬಂಧ ಇಲ್ಲ ಅನ್ನೋ ಥರ ಸಿನಿಮಾ ಮಾಡೋಕ್ಕೆ ನಮ್ಗೆ ಇಷ್ಟ ಇರಲಿಲ್ಲ. ಸೊ ಸೀಕ್ವೆಲ್ ಅಂದಮೇಲೆ ಜನ ಅಧ್ಯಕ್ಷ ಫೀಲ್ ಇಟ್ಕೊಂಬರ್ತಾರೆ. ಒಂದು ಗ್ರಾಮೀಣ ಪ್ರದೇಶದಲ್ಲಿ ನಡೆಯುವಂಥ ಒಂದು ಹಾಸ್ಯ ಪ್ರಧಾನ ಏನು ಬೇಕು ಅದನ್ನು ಎಕ್ಸ್ಪೆಕ್ಟ್ ಮಾಡ್ಕೊಂಬರ್ತಾರೆ. ಸೊ ಆ ಎಕ್ಸ್ಪೆಕ್ಟೇಷನ್ ಎಲ್ಲೂ ಬ್ರೇಕ್ ಆಗಬಾರ್ದು ಅಂತ ಅಲ್ಲಿ ಅಧ್ಯಕ್ಷದಲ್ಲಿ ಏನಿತ್ತು ಅದ್ರದ್ದು ಎಲ್ಲ ಕನೆಕ್ಟಿವಿಟಿನೂ ಎಲ್ಲೂ ಡಿಸ್ಕನೆಕ್ಟ್ ಆಗದಲ್ಲೇ ಇರೋ ರೀತಿಲಿ ಚಿತ್ರಕಥೆಯಲ್ಲಾಗಲಿ, ಸಂಭಾಷಣೆಲಾಗಲಿ, ಪಾತ್ರವರ್ಗದಲ್ಲಾಗಲಿ ಎಲ್ಲದನ್ನು ತುಂಬಿಸೋದೊಂದಷ್ಟು ಚಾಲೆಂಜಿಗಿತ್ತು ಕತೆ ಅಂತ ಮಾಡಬೇಕಾದ್ರೆ. ಬಟ್ ಇದಕ್ಕೆ ಒಬ್ಬ ಕಾಮಿಡಿಯನ್ ಹೀರೋ ಆಗಿ ಮಾಡ್ತಿರೋದಕ್ಕೆ ದೊಡ್ಡ ಟೆಕ್ನಿಷಿಯನ್ಗಳು ಸಿಕ್ಕಿದ್ರು. ನನಗೆ ಒಂದೊಳ್ಳೆ ಕತೆ ಸಿಕ್ತು, ಒಂದೊಳ್ಳೆ ಬ್ಯಾನರು, DN ಸಿನಿಮಾಸ್ ಅಂತ, ಸ್ಮಿತಾ ಉಮಾಪತಿ ಅಂತ ಪ್ರೊಡ್ಯೂಸರ್ ಸಿಕ್ಕಿದ್ರು, ಆಮೇಲೆ ಎಲ್ಲ ಒಳ್ಳೊಳ್ಳೆ ಆ್ಯಕ್ಟ್ರುಗಳು ಸಿಕ್ಕಿದ್ರು. ಹಂಗೆ ನೋಡೋಕ್ಕೋದ್ರೆ ನಾನು ಒಬ್ಬನ್ನ ಬಿಟ್ಟು ಹೀರೋಯಿನ್ನು ನನ್ನ ಬಿಟ್ಟರೆ ಇನ್ನೆಲ್ಲರೂ ದೊಡ್ಡವರೇ ಇರೋದಿಲ್ಲಿ. ಸೊ ಹಂಗಾಗಿ ನಾನು ತುಂಬ ಅದೃಷ್ಟವಂತ ಉಪಾಧ್ಯಕ್ಷ ನಾನು ಮಾಡೋಕ್ಕೆ. ಸೊ ನೀವು ಪ್ರೊಡ್ಯೂಸರ್ ಬಗ್ಗೆ ಹೇಳೋದಾದ್ರೆ, ಯಾಕಂದರೆ ಇಂತಹ ದೊಡ್ಡ ಪ್ರೊಡಕ್ಷನ್ ಹೌಸಲ್ಲಿ ಫಸ್ಟ್ ಸಿನಿಮಾನೇ ನಿಮಗೆ ಸಿಕ್ಕಿದೆ. ಪ್ರೊಡಕ್ಷನ್ ಹೌಸ್ ಅಷ್ಟೇ ಅಲ್ಲ, ನೀವು ಸಾಂಗ್ಸ್ ಇಡ್ಬೋದು, ನನ್ನ ಪಾತ್ರದ ಬಗ್ಗೆ ಇರ್ಬೋದು, ಡೈರೆಕ್ಟರ್ ಇರ್ಬೋದು, ಆರ್ಟಿಸ್ಟ್ ಇರ್ಬೋದು, ಎಲ್ಲದಕ್ಕೂ ಐ ಆಮ್ ವೆರಿ ಲಕ್ಕಿ. ಸೊ ಏನೇ ಸ್ಕ್ರಿಪ್ಟ್ ಇದ್ರೂ ಆ ಸ್ಕ್ರಿಪ್ಟು ಡಿಮ್ಯಾಂಡ್ ಮಾಡೋ ಅಂಥ ಒಬ್ಬ ನಿರ್ಮಾಪಕ ಬೇಕು. ಅಂದರೆ ಸ್ಕ್ರಿಪ್ಟು ಏನು ಡಿಮ್ಯಾಂಡ್ ಮಾಡುತ್ತೆ ಅದನ್ನು ಪೂರೈಸೋಂಥ ಒಂದು ಪೊಟೆನ್ಷಿಯಲ್ ಇರೋ ನಿರ್ಮಾಪಕ ಇಲ್ಲ ಅಂದರೆ ನಾವೇನೇ ಕತೆ ಬರೆದಿದ್ರು ಅದು ತೆರೆ ಮೇಲೆ ಅಷ್ಟು ಅಚ್ಚುಕಟ್ಟಾಗಿ ಬರೋಕ್ಕೆ ಸಾಧ್ಯ ಆಗಲ್ಲ. ಸೊ ಆ ನಿಟ್ಟಿನಲ್ಲಿ ನೋಡಿದ್ರೆ ನಮ್ಮ ಉಮಾಪತಿಯವರು ನಮಗೆ ಏನಕ್ಕೂ ಕಡಿಮೆ ಮಾಡಿಲ್ಲ, ಎಲ್ಲದೂ ನೀಟಾಗಿ ಕೊಟ್ಟಿದ್ದಾರೆ. ಸೊ ಅದ್ಭುತವಾಗಿ ಮಾಡಿ ಬಂದಿದೆ. ಇವಾಗ ಟ್ರೇಲರ್, ಟೀಸರ್, ಸಾಂಗ್ಸ್ ನೋಡಿದ್ರೆ ಎಲ್ಲ ರಿಚ್ ಆಗಿ ಮಾಡಿದ್ರೆ, ಒಳ್ಳೊಳ್ಳೆ ಲೊಕೇಶನಲ್ಲಿ ಮಾಡಿದ್ದೀರಾ ಅಂತಿದ್ದಾರೆ ಎಲ್ಲರೂ. ಸೊ ಅದಿಲ್ಲಿ DN ಸಿನಿಮಾಸ್ ಮುಖಾಂತರ ಆಗಿದೆ ನನಗೆ. ಈ ಸಿನಿಮಾದ ಒಂದು ಹಾಡು ನೀವೇ ಹಾಡಿದ್ದೀರಲ್ವಾ? ಸೊ ಇಬ್ರು ಸೇರ್ಕೊಂಡು ಹಾಡಿ ಇವಾಗ. ಹತ್ತರಿ ನಂದು ಸೂಪರ್ ಸ್ಕೂಟರ್ರು, ಪಕ್ಕದಲ್ಲೈತೆ ಸಿನಿಮಾ ಥಿಯೇಟರ್ರು, ಹೆಲ್ಮೆಟ್ ಇಲ್ದೆ ನಾವು ಓಡ್ಸಲ್ಲ, ಹಂಗೆ ಸುಮ್ನೆ ಬ್ರೇಕ್ ಹಾಕಲ್ಲ, ಗ್ಯಾಪಲ್ ಮೈಂಡು ಚೇಂಜ್ ಆಗೋದ್ರೆ ಸೇಫ್ಟಿಗೆ ಬುಕ್ ಮಾಡ್ತೀನಿ ಕಾರ್ನರ್ ಸೀಟು. ಯಾಕೆ ಅದನ್ನ ಮಾತ್ರ ಕೇಳಬೇಡ. ನೋಡು, ಉಪಾಧ್ಯಕ್ಷ ಸಿನಿಮಾ ಜನವರಿ 26ಕ್ಕೆ ಬರ್ತಾ ಇದೆ ಅಂತ ಹೇಳ್ತಿದ್ದೀರಾ? ಖಂಡಿತವಾಗ್ಲೂ ಇದೇ ಗಣರಾಜ್ಯೋತ್ಸವ 26ನೇ ತಾರೀಕು ನಮ್ಮ ಉಪಾಧ್ಯಕ್ಷ ಚಿತ್ರ ಬರ್ತಾ ಇದೆ. ಇದೊಂದು ಫ್ಯಾಮಿಲಿ ಕೂತ್ಕೊಂಡು ನೋಡೋವಂಥ ಚಿತ್ರ. ದಯಮಾಡಿ ಎಲ್ಲರೂ 26ಕ್ಕೆ ಥಿಯೇಟ್ರಿಗೆ ಬನ್ನಿ, ನಮ್ಮ ಉಪಾಧ್ಯಕ್ಷ ಸಿನಿಮಾನ ನೋಡಿ ಹರಿಸಿ ಆಶೀರ್ವಾದ. ಇದೇ 26ನೇ ತಾರೀಕು ಗಣರಾಜ್ಯೋತ್ಸವದ ದಿನ ನಮ್ಮ ಅಣ್ಣನ ನಮ್ಮ ಸಿನಿಮಾ ರಿಲೀಸ್ ಆಗ್ತಾಯಿದೆ. ದಯವಿಟ್ಟು ಎಲ್ಲರೂ ಸಿನಿಮಾ ಥಿಯೇಟ್ರಿಗೆ ಬಂದು ಫ್ಯಾಮಿಲಿ ಸಮೇತ ಬಂದು, ಕಾಲೇಜ್ ಸ್ಟೂಡೆಂಟ್ಸು, ಫ್ಯಾಮಿಲಿ ಎಲ್ಲರೂ ಬಂದು ನೋಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಇವಾಗ ನೀವು ನನ್ನ ಸ್ಮಾಲ್ ಸ್ಕ್ರೀನಲ್ಲಿ ಸಪೋರ್ಟ್ ಮಾಡಿರೋ ಥರ ನೀವು ಬೆಳ್ಳಿ ಥರ ಎಲ್ಲೂ ಸಪೋರ್ಟ್ ಮಾಡಿದ್ರೆ ನಮಗೆ ಬೆಳಿಬೋದು ನಾವು. ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಆಗುತ್ತೆ. ಅದ್ರ ಹೊರತುಪಡಿಸಿ ಹೇಳಬೇಕಂದ್ರೆ ಸಿನಿಮಾ ತುಂಬ ಚೆನ್ನಾಗಿ ಮೂಡ್ ಬಂದಿದೆ, ಅದಕ್ಕೆ ನಾವು ನಿಮ್ಮನ್ನ ಕೇಳ್ಕೊತಾ ಇರೋದು. ಕಂಟೆಂಟ್ ಅಂತ ಮಾಡಿಲ್ಲ, ಇದು ಪ್ಯೂರ್ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಕೊಡಬೇಕು ಅಂತಲೇ ಸಿನಿಮಾ ಮಾಡಿರೋದು. ಸೊ ದಯವಿಟ್ಟು ಎಲ್ಲರೂ ಜನವರಿ 26ಕ್ಕೆ ಮಿಸ್ ಮಾಡದೆ ಥಿಯೇಟರ್ಸ್ಗೆ ಹೋಗ್ಬಿಟ್ಟು ಸಿನಿಮಾ ನೋಡಿ. ಥ್ಯಾಂಕ್ ಯು. ಜನವರಿ 26ನೇ ತಾರೀಕು ರಿಪಬ್ಲಿಕ್ ಡೇ ದಿನ ನಮ್ಮ ಉಪಾಧ್ಯಕ್ಷ ಎಲ್ಲ ಥಿಯೇಟ್ರಿಗೂ ಬರ್ತಾ ಇದ್ದಾರೆ. ಅಧ್ಯಕ್ಷನ ಹೆಂಗೆ ಅಪ್ಕೊಂಡ್ರೆ ಅದೇ ಥರ ನಮ್ಮ ಉಪಾಧ್ಯಕ್ಷನು ಅಪ್ಕೊಳ್ಳಿ, ಅಷ್ಟೇ ಚೆನ್ನಾಗಿ ಅವರು ರಂಜಿಸ್ತಾರೆ. ನಿಮಗೆ ಏನೇ ಟೆನ್ಷನ್ ಇದ್ದರೂ ಎಲ್ಲ ಮರೆತು 2.5 hour ಎಂಜಾಯ್ ಮಾಡ್ಬೋದು. ಆ ಎಂಜಾಯ್ಮೆಂಟು, ಆ ಖುಷಿಗೋಸ್ಕರ 26ನೇ ತಾರೀಕು ಥಿಯೇಟರ್ಗೆ ಬಂದು ಉಪಾಧ್ಯಕ್ಷನ ನೋಡಿ ಹರಿಸಿ ಆಶೀರ್ವಾದ. ಓಕೆ, ಇಡೀ ತಂಡಕ್ಕೆ ಒಳ್ಳೆಯದಾಗಲಿ, ಆಲ್ ದಿ ಬೆಸ್ಟ್. ನಾವು ಉಪಾಧ್ಯಕ್ಷನ 26ಕ್ಕೆ ಥಿಯೇಟರ್ಗೆ ಬಂದು ನೋಡ್ತೀವಿ. ಥ್ಯಾಂಕ್ ಯು. ನೀವು ಸಿನಿಮಾ ನೋಡಿ. ಖಂಡಿತ. ನೋಡಿದ್ರಲ್ಲ ವೀಕ್ಷಕರೇ, ಇಲ್ಲಿ ತನಕ ಚಿಕ್ಕಣ್ಣವರನ್ನು ನೀವು ಕಾಮಿಡಿಯನ್ನಾಗಿ ನೋಡಿದ್ರಿ, ಎಂಜಾಯ್ ಮಾಡಿದ್ರಿ. ಇನ್ನು ಮುಂದೆ ನಾಯಕನಾಗಿ ನೋಡಬೇಕು ಅನ್ನೋ ಆಸೆ ಇದ್ದರೆ ಖಂಡಿತವಾಗಿ ಉಪಾಧ್ಯಕ್ಷ ಸಿನಿಮಾ ಮೂಲಕ ನೋಡಿ, ಎಂಜಾಯ್ ಮಾಡಿ, ನಾಯಕನಾಗಿ ನನ್ನನ್ನು ಸ್ವೀಕರಿಸಿ ಅಂತ ಈಗಾಗಲೇ ಉಪಾಧ್ಯಕ್ಷರು ಹೇಳಿದ್ದಾರೆ. ಅದೆಲ್ಲ ಆಗಬೇಕಂದ್ರೆ ಜನವರಿ 26 ಬರಬೇಕು, ಉಪಾಧ್ಯಕ್ಷ ಸಿನಿಮಾ ಬೆಳ್ಳಿತೆರೆಯಲ್ಲಿ ರಾರಾಜಿಸಬೇಕು. ಇದೇ ಇವತ್ತಿನ ವಿಶೇಷ. ಇದು ವಿಸ್ತಾರ ನ್ಯೂಸ್, ನಿಖರ ಜನಪರ.
ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.